ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಇಲ್ಲಿದೆ ನೋಡಿ ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ದೊಡ್ಡ ಹಬ್ಬ ಎಂದೇ ಕರೆಯಲಾಗುವ ಚಿಮುಲ್ ಚುನಾವಣಾ ಕಣ ಈಗ ರಂಗೇರಿದೆ. 2. ಮುಖ್ಯಾಂಶ ಹೆಡ್ಲೈನ್. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಎಂಟ್ರಿ, ಶಕ್ತಿ ಪ್ರದರ್ಶನದೊಂದಿಗೆ ನಾಮಪತ್ರ ಸಲ್ಲಿಕೆ. 3. ವಿಸ್ತೃತ ವರದಿ, ಡೀಟೇಲ್ ರಿಪೋರ್ಟ್. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂದರೆ ಚಿಮುಲ್ನ ನಿರ್ದೇಶಕ ಮಂಡಳಿ ಚುನಾವಣೆಗೆ ಬಿರುಸಿನ ಚಟುವಟಿಕೆಗಳು ಆರಂಭವಾಗಿವೆ. ಬುಧವಾರದಂದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟದ ಆಡಳಿತ ಕಚೇರಿಗೆ ಭೇಟಿ ನೀಡಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು, ಅಪಾರ ಸಂಖ್ಯೆಯ ಕಾರ್ಯಕರ್ತರು ಹಾಗೂ ಹಾಲು ಉತ್ಪಾದಕರ ಸಂಘಗಳ ಪ್ರತಿನಿಧಿಗಳು ಪಾಲ್ಗೊಂಡು ಅಭ್ಯರ್ಥಿಗಳಿಗೆ ಜೈಕಾರ ಕೂಗುವ ಮೂಲಕ ಭರ್ಜರಿ ಬೆಂಬಲ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಹಾಲು ಉತ್ಪಾದಕರ ಹಿತರಕ್ಷಣೆಯೇ ನಮ್ಮ ಮೊದಲ ಆದ್ಯತೆ ಎಂದಿದ್ದಾರೆ. ಒಕ್ಕೂಟದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಪಾರದರ್ಶಕ ಆಡಳಿತ ನೀಡುವ ದೃಷ್ಟಿಯಿಂದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. 4. ಚುನಾವಣಾ ಅಪ್ಡೇಟ್, ಎಲೆಕ್ಷನ್ ಅಪ್ಡೇಟ್. ಬರುವ ಫೆಬ್ರವರಿ 1ರಂದು ನಡೆಯಲಿರುವ ಈ ಮಹತ್ವದ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಮೀಸಲಾದ 2 ಸ್ಥಾನಗಳಲ್ಲೂ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಜಯಗಳಿಸಲಿದ್ದಾರೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಅಭ್ಯರ್ಥಿಗಳು ಸಹ ಮತದಾರರ ಬಳಿ ಹೋಗಿ ತಮ್ಮ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಚಿಮುಲ್ ಅಖಾಡದಲ್ಲಿ ರಾಜಕೀಯ ಸಮರ ತಾರಕಕ್ಕೇರಿದೆ. ಶಿಡ್ಲಘಟ್ಟದ ವರದಿಗಾರ ಮಾನಸ್ ಜೊತೆ ಅಂಬಾನಿ ನ್ಯೂಸ್. ಮೊದಲನೇ ಬಾರಿಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಿ ಇವತ್ತು ಮೊದಲನೇದಾಗಿ ಇವತ್ತು 13 ನಿರ್ದೇಶಕರಿಗೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಏನು 1ನೇ ತಾರೀಕು 2ನೇ ತಿಂಗಳು 2026ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಅಭ್ಯರ್ಥಿಗಳು ಇವತ್ತು ಎನ್ಡಿಎ ಅಭ್ಯರ್ಥಿಗಳು ಎಲ್ರಿಗೂ ಇವತ್ತು ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲರೂ ಆಶೀರ್ವಾದ ಇದ್ದು ಅವ್ರನ್ನೆಲ್ಲರನ್ನೂ ಆಯ್ಕೆ ಮಾಡಿ ಕಳಿಸಿದಾಗ ನಾವು ಇವತ್ತು ಹಾಲು ಉತ್ಪಾದಕರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದರಕ್ಕೂ ಇವತ್ತು ಕೊಡ್ತಾಯಿರ್ತಕ್ಕಂಥ ದರಕ್ಕೂ ಇವತ್ತು ಭಾಳಷ್ಟು ಇವತ್ತು ರೈತರು ಇವತ್ತು ಕಷ್ಟದಲ್ಲಿ ಇವತ್ತು ಸುಮಾರು ಹಸುಗಳನ್ನ ಮಾರಾಟ ಆಗ್ತಿದೆ. ಇದು ಹಿಂದೆನೂ ಸಹ ನಾನು ಸದನದಲ್ಲಿ ಮಾತಾಡಿದ್ದೆ. ಇವತ್ತು ಸರ್ಕಾರದ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾಗಬೇಕಂತ ಸರ್ಕಾರದ ಮುಖ್ಯಮಂತ್ರಿ ನಾನು ಮನವಿ ಮಾಡಿದ್ದೀನಿ. ಮುಂದೆನೂ ಸಹ ನಾವು ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಕಷ್ಟ ಏನನ್ನೋದು ಇವತ್ತು ನಾವು ಗ್ರಾಮೀಣ ಭಾಗದಲ್ಲೆಲ್ಲ ಅರ್ತಿದ್ದೀವಿ. ಮುಂದೆ ಇವತ್ತು ನಮ್ಮ ಈ ಒಂದು ಚುನಾವಣೆ ನಮ್ಮ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ಇವತ್ತು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಣ್ಣವರ ಆಶೀರ್ವಾದ, JDS ಪಕ್ಷದ ಆಶೀರ್ವಾದ ಮತ್ತು ಏನಿವತ್ತು NDA ಅಂತ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲ ಅಭ್ಯರ್ಥಿಗಳು ಗೆಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್, ಜಿಲ್ಲೆಯಾದ್ಯಂತ ನೀವು ಎಲ್ಲ NDA ಅಭ್ಯರ್ಥಿಗಳನ್ನು ಹಾಕಿರೋದು ಅಥವಾ ಪಕ್ಷದ ಪರವಾಗಿ ಹಾಕಿರೋದು? ಇವತ್ತು ಇಡೀ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಗಳಾಗಿ ಇವತ್ತು ಚುನಾವಣೆ ನಿನ್ನೆ ಸಿಕಲ್ ರಾಮಚಂದ್ರಗೌಡರು ಹೇಳ್ತಾರೆ ಅವ್ರು ನಮ್ಮ ಗಮನಕ್ಕೆ ತಂದಿಲ್ಲ, ಹಾಗೆ ನಾವು ಪ್ರತ್ಯೇಕ ಆಗ್ತೀವಿ. ಸಿಕಲ್ ರಾಮಚಂದ್ರಗೌಡರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು. ಇವತ್ತು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ಜಿಲ್ಲೆ ಕೃಷ್ಣಾರೆಡ್ಡಿ. ಈಗಾಗಲೇ ಈ ಒಂದು ಚುನಾವಣೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಮಾತಾಡಿದ್ದಾರೆ. ಇವತ್ತು ನಾವು ಒಟ್ಟಾರೆ ಇವತ್ತು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಆದಮೇಲೆ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರು ಮತ್ತು ಕುಮಾರಣ್ಣವರು NDA ಅನ್ನುವಂಥದ್ದು ಸೂಚನೆ ಕೊಟ್ಟಿದೆ. ಅದರ ಒಂದು ಮುಂದುವರೆದ ಭಾಗ ಇವತ್ತು ನಾವು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ NDA ಮುಂದುವರಿತೀವಿ. ನಮ್ಮ ಚುನಾವಣೆ ಮಾಡಿದ್ದಾರೆ. ಸರ್, ಕಾಂಗ್ರೆಸ್ ಬಣ ಬಡಿದಾಟದಲ್ಲಿ ನಿಮಗೆ ಯಾವ ಥರ ಪ್ಲೇಸ್ ಆಗುತ್ತೆ? ಇವತ್ತು ಕಾಂಗ್ರೆಸ್ ಪಕ್ಷದ ಹೊಡೆದಾಟ ನಮಗಿಲ್ಲ. ಇವತ್ತು ನಮ್ಮ ಕೆಲಸ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರಗಳಲ್ಲಿ ಒಟ್ಟಾರೆ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಯಿಂದ ಗೆಲ್ಲಿಸ್ಬೇಕನ್ನೋದು ಇವತ್ತು ನಾವು ಸಂಕಲ್ಪ ಮಾಡಿದ್ದೀವಿ. ಇವತ್ತು ಅದಕ್ಕೆಲ್ಲರೂ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ, ನಂಬಿಕೆ ಇದೆ.
ಈ ಒಂದು ಚುನಾವಣೆಯಲ್ಲಿ NDA ಸರ್, ಕೆಲವು ಕ್ಷಣದ ಹಿಂದೆ ಚಿಕ್ಕಬಳ್ಳಾಪುರ ಎಸ್ ಪಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಈಗ ಕಾಂಗ್ರೆಸ್ ವ್ಯಕ್ತಿ ಏನಿದ್ದಾರೆ ಅವರು ಮೇಲೆ 16 ಕೇಸ್ಗಳಿದೆ, ಅವರು ಸಾಮಾನ್ಯ ಆರೋಪ ಎಲ್ಲ ನೊಟೋರಿಯಸ್ಸು, ತುಂಬ ಕ್ರಿಮಿನಲ್ ಇತಿಹಾಸ ಇರುವಂಥ ವ್ಯಕ್ತಿ, ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಗೊತ್ತು ಸರ್? ಈಗ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಪೊಲೀಸ್ ಇಲಾಖೆ SP ಅವರು ಅಂಥವ್ರಿಗೆ ಹೆಂಗೆ ಕೊಟ್ಟರು ಸರ್ ಟಿಕೆಟ್ ಕಾಂಗ್ರೆಸ್? ಅದು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅಂತ. ಸರ್, ಇದುವರೆಗೂ ಅರೆಸ್ಟ್ ಮಾಡಿಲ್ಲ, ಏನು ಹೇಳ್ತೀರಿ ಸರ್? ಹೇಳಿ ಸರ್, ಇದುವರೆಗೆ 8 ದಿನ ಇದೆ ಸರ್. ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಇವರು ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಕೆಲಸ ಮಾಡಿದ್ದಾರೆ. ಅವರೇನಾದರೂ ನಿಮ್ಮ ಪ್ರಾಮಾಣಿಕತೆಯನ್ನು ಕೆಲಸ ಮಾಡಿ ಅಂತ ಒಂದು ಸೂಚನೆ ಕೊಟ್ಟರೆ 24 ಗಂಟೆ ಒಳಗೆ ಅವ್ರು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಏನು 1ನೇ ತಾರೀಕು 2ನೇ ತಿಂಗಳು 2026 ನಡೀತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಅಭ್ಯರ್ಥಿಗಳು ಇವತ್ತು NDA ಅಭ್ಯರ್ಥಿಗಳು ಎಲ್ರಿಗೂ ಇವತ್ತು ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲರೂ ಆಶೀರ್ವಾದ ಇದ್ದು ಅವರೆಲ್ಲರನ್ನೂ ಆಯ್ಕೆ ಮಾಡಿ ಕಳಿಸಿದಾಗ ನಾವು ಇವತ್ತು ಹಾಲು ಉತ್ಪಾದಕರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದರಕ್ಕೂ ಇವತ್ತು ಒಕ್ಕೂಟರು ಕೊಡ್ತಾಕಿರ್ತಕ್ಕಂಥ ದರಕ್ಕೂ ಇವತ್ತು ಭಾಳಷ್ಟು ಇವತ್ತು ರೈತರು ಇವತ್ತು ಕಷ್ಟದಲ್ಲಿ ಇವತ್ತು ಸುಮಾರು ಹಸುಗಳನ್ನ ಮಾರಾಟ ಆಗ್ತಿದೆ. ಇದು ಹಿಂದೆನೂ ಸಹ ನಾನು ಸದನದಲ್ಲಿ ಮಾತಾಡಿದ್ದೆ. ಇವತ್ತು ಸರ್ಕಾರದವರು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದಾಗಬೇಕಂತ ಸರ್ಕಾರದ ಮುಖ್ಯಮಂತ್ರಿ ನಾನು ಮನವಿ ಮಾಡಿದ್ದೀನಿ. ಮುಂದೆನೂ ಸಹ ನಾವು ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಕಷ್ಟ ಏನನ್ನೋದು ಇವತ್ತು ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲ ಅರ್ತಿದ್ದೀವಿ. ಮುಂದೆ ಇವತ್ತು ನಮ್ಮ ಈ ಒಂದು ಚುನಾವಣೆ ನಮ್ಮ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ಇವತ್ತು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಣ್ಣವರ ಆಶೀರ್ವಾದ, JDS ಪಕ್ಷದ ಆಶೀರ್ವಾದ ಮತ್ತು ಏನಿವತ್ತು NDA ಅಂತ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲ ಅಭ್ಯರ್ಥಿಗಳು ಗೆಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್, ಈಗ ಜಿಲ್ಲೆಯಾದ್ಯಂತ ನೀವು ಎಲ್ಲ NDA ಅಭ್ಯರ್ಥಿಗಳನ್ನು ಹಾಕಿರೋದು ಅಥವಾ ಪಕ್ಷದ ಪರವಾಗಿ ಹಾಕಿರೋದು? ಇವತ್ತು ಇಡೀ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಗಳಾಗಿ ಇವತ್ತು ಚುನಾವಣೆ ನಾವು ನಿನ್ನೆ ಸಿಕಲ್ ರಾಮಚಂದ್ರಗೌಡರು ಹೇಳ್ತಾರೆ, ಅವ್ರು ನಮ್ಮ ಗಮನಕ್ಕೆ ತಂದಿಲ್ಲ, ಹಾಗೆ ನಾವು ಪ್ರತ್ಯೇಕ ಆಗ್ತೀವಿ. ಸಿಕಲ್ ರಾಮಚಂದ್ರೇಗೌಡರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು. ಇವತ್ತು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ಜಿಲ್ಲೆ ಕೃಷ್ಣಾರೆಡ್ಡಿ. ಈಗಾಗಲೇ ಈ ಒಂದು ಚುನಾವಣೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಮಾತಾಡಿದ್ದಾರೆ. ಇವತ್ತು ನಾವು ಒಟ್ಟಾರೆ ಇವತ್ತು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಆದಮೇಲೆ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರು ಮತ್ತು ಕುಮಾರಣ್ಣವರು NDA ಅನ್ನುವಂಥ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರ ಒಂದು ಮುಂದುವರೆದ ಭಾಗ ಇವತ್ತು ನಾವು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ NDA ಮುಂದುವರಿತೀವಿ. ನಮ್ಮ ಚುನಾವಣೆ ಮಾಡಿದ್ದಾರೆ. ಸರ್, ಕಾಂಗ್ರೆಸ್ ಬಣ ಬಡಿದಾಟದಲ್ಲಿ ನಿಮಗೆ ಯಾವ ಥರ ಪ್ಲಸ್ ಆಗುತ್ತೆ? ಇವತ್ತು ಕಾಂಗ್ರೆಸ್ ಪಕ್ಷದ ಹೊಡೆದಾಟ ನಮಗಿಲ್ಲ. ಇವತ್ತು ನಮ್ಮ ಕೆಲಸ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರಗಳಲ್ಲಿ ಒಟ್ಟಾರೆ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕನ್ನೋದು ಇವತ್ತು ನಾವು ಒಂದು ಸಂಕಲ್ಪ ಮಾಡಿದ್ದೀವಿ. ಇವತ್ತು ಅದಕ್ಕೆಲ್ಲರೂ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ಚುನಾವಣೆಯಲ್ಲಿ NDA ಸರ್, ಕೆಲವು ಕ್ಷಣದ ಹಿಂದೆ ಚಿಕ್ಕಬಳ್ಳಾಪುರ SP ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಈಗ ಕಾಂಗ್ರೆಸ್ ವ್ಯಕ್ತಿ ಏನಿದ್ದಾರೆ ಅವರು ಮೇಲೆ 16 ಕೇಸ್ಗಳಿದೆ, ಅವರು ಸಾಮಾನ್ಯ ಆರೋಪ ಎಲ್ಲ ನೊಟೋರಿಯಸ್ಸು, ತುಂಬ ಕ್ರಿಮಿನಲ್ ಇತಿಹಾಸ ಇರುವಂಥ ವ್ಯಕ್ತಿ, ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಗೊತ್ತು ಸರ್? ಈಗ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಪೊಲೀಸ್ ಇಲಾಖೆ SP ಅವರು ಅಂಥವ್ರಿಗೆ ಹೆಂಗೆ ಕೊಟ್ಟರು ಸರ್ ಟಿಕೆಟ್ ಕಾಂಗ್ರೆಸ್? ಅದು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅಂತ. ಸರ್, ಇದುವರೆಗೂ ಅರೆಸ್ಟ್ ಮಾಡಿಲ್ಲ, ಏನು ಹೇಳ್ತೀರಿ ಸರ್? ಹೇಳಿ ಸರ್, ಇದುವರೆಗೆ 8 ದಿನ ಇದೆ ಸರ್. ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಇವರು ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಕೆಲಸ ಮಾಡಿದ್ದಾರೆ. ಅವರೇನಾದರೂ ನಿಮ್ಮ ಪ್ರಾಮಾಣಿಕತೆಯನ್ನು ಕೆಲಸ ಮಾಡಿ ಅಂತ ಒಂದು ಸೂಚನೆ ಕೊಟ್ಟರೆ 24 ಗಂಟೆ ಒಳಗೆ ಅವ್ರು ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಅಲ್ಲೇ ಪಕ್ಕದಲ್ಲಿ ಅವರು ರಾಮಣ್ಣ ಚಿಕ್ಕಬಳ್ಳಾಪುರ ಹಾಲು ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸೇರಿರ್ತಕ್ಕಂಥ 5 ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಒಟ್ಟು 6 ಜನ ಈಗ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಎಲ್ಲ ಹಿರಿಯರು ಸ್ನೇಹಿತರು ಒಟ್ಟಾಗಿ ಬಂದು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಜಂಗಮಕೋಟೆ ಕ್ಷೇತ್ರದಿಂದ ನಮ್ಮ ಹುಡುಗೂರು ರಾಮಣ್ಣವರು ಇವತ್ತು ನಾಮಪತ್ರವನ್ನು ಬಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ಹಿರಿಯರಾದಂಥ ಪುಣ್ಯಪ್ಪಣ್ಣವರು ಇವತ್ತು ನಾಮಪತ್ರ ಬಿಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಉಡುಬಂಡೆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಬೈರಾರೆಡ್ಡಿಯಣ್ಣವರು ನಾಮಪತ್ರ ಬಿಟ್ಟಿದ್ದಾರೆ. ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ನಮ್ಮ ಹಿರಿಯರಾದಂಥ ಶಿವರೆಡ್ಡಿಯಣ್ಣವ್ರ ತಮ್ಮ ವೆಂಕಟರಾಮರೆಡ್ಡಿಯಣ್ಣವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ ಚೇಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಮುಖಂಡರಾದಂಥ ಎನ್ ವಿ ಶ್ರೀರಾಮರೆಡ್ಡಿಯಣ್ಣವರು ಮತ್ತು ಕೃಷ್ಣಾರೆಡ್ಡಿಯಣ್ಣವರು ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ಇದು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಅಭ್ಯರ್ಥಿಯಾದಂಥ ರೂಪಾ ವೆಂಕಟರೆಡ್ಡಿ ಅವರು ಸಹ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಏನಿವತ್ತು ಇಲ್ಲಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲ ಇವತ್ತು ಜಿಲ್ಲೆಯಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮುಂದೆ ಈ ಒಂದು ಚುನಾವಣೆ ದಿನಾಂಕ 1/2/2026 ನಡೆಯಲಿದ್ದು ಇವತ್ತು ಈ ಜಿಲ್ಲೆಯಲ್ಲಿ ಏನಿರ್ತಕ್ಕಂಥ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಇರ್ತಕ್ಕಂಥ ಡೆಲಿಗೇಟ್ಗಳು ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಂತೇಳಿ ನಮ್ಮ ಮಾಧ್ಯಮಗಳ ಮುಖಾಂತರ